ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿಎಂ ಡಿಸಿಎಂ ಬರ ವೀಕ್ಷಣೆ ಮಾಡಿದ್ದಾರೆ. ಹಿರಿಯೂರಿನ ವದ್ದಿಕೆರೆ ಮತ್ತು ಯರಬಳ್ಳಿ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಬರ ವೀಕ್ಷಣೆ ಮಾಡಿದ್ದಾರೆ. ಹಿರಿಯೂರಿನ ವದ್ದಿಕೆರೆ ಮತ್ತು ಯರಬಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ವದ್ದಿಕೆರೆ ಮತ್ತು ಯರಬಳ್ಳಿಯಲ್ಲಿ ಬರ ವೀಕ್ಷಣೆ ಮಾಡಿದ್ದಾರೆ ಸಿಎಂ. ಮಳೆ ಕೊರತೆಯಿಂದ ಒಣಗುತ್ತಿರುವ ಸೂರ್ಯಕಾಂತಿ ಬೆಳೆಯನ್ನು ವೀಕ್ಷಣೆ ಮಾಡಿದ್ದಾರೆ. ರೈತರಿಂದ ನೇರವಾಗಿ ಸಮಸ್ಯೆ ಕೇಳಿ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಣ ಮಾಡಿದ್ದಾರೆ. ಕೃಷಿ ಚಟುವಟಿಕೆ ಹಾಗೂ ಬರ ಪರಿಸ್ಥಿತಿಯ ಸಮಗ್ರ ಪರಿಶೀಲನೆಯನ್ನ ಮಾಡಿದ್ದಾರೆ. ಅವರ ಜೊತೆ ಸಚಿವ ಈಶ್ವರ್ ಖಂಡ್ರೆ, ಶಾಸಕ ರಘುಮೂರ್ತಿ, ಎಂಎಲ್ಸಿ ಶ್ರೀನಿವಾಸ್ ಹಾಗೂ ಚಿತ್ರದುರ್ಗ ಜಿಲ್ಲಾಧಿಕಾರಿ ಈ ಒಂದು ಬರ ವೀಕ್ಷಣೆಯಲ್ಲಿ ಭಾಗಿಯಾಗಿದ್ರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥದ್ದು ಬರ ವೀಕ್ಷಣೆ ಸಿಎಂ ಮತ್ತು ಡಿಸಿಎಂ ಅವರ ನೇತೃತ್ವದಲ್ಲಿ. ಹಿರಿಯೂರಿನ ವದ್ದಿಕೆರೆ ಮತ್ತು ಯರಬಳ್ಳಿ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಸೂರ್ಯಕಾಂತಿ ಬೆಳೆ ಮಳೆ ಇಲ್ಲದೇನೆ ಒಣಗುತ್ತಾ ಇದೆ. ಅದನ್ನು ವೀಕ್ಷಣೆ ಮಾಡಿ ಅದಕ್ಕೆ ಏನು ಸಮಸ್ಯೆ ಇದೆ, ಅದಕ್ಕೆ ಪರಿಹಾರವನ್ನು ಹುಡುಕುವಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಣ ಮಾಡಿದ್ದಾರೆ. ಅವರ ಜೊತೆ ಸಚಿವ ಈಶ್ವರ್ ಖಂಡ್ರೆ ಇದ್ರು, ಶಾಸಕ ರಘುಮೂರ್ತಿ ಇದ್ರು, ಎಂಎಲ್ಸಿ ಶ್ರೀನಿವಾಸ್ ಇದ್ರು ಹಾಗೂ ಚಿತ್ರದುರ್ಗ ಜಿಲ್ಲಾಧಿಕಾರಿ ಎಲ್ಲರೂ ಕೂಡ ಆ ಒಂದು ಬರ ವೀಕ್ಷಣೆಯಲ್ಲಿ ಭಾಗಿಯಾಗಿದ್ರು. ಮಂತ್ರಿ ಸ್ಥಾನ ಕೊಡೋಣ ದಯಮಾಡಿ ಅಣ್ಣ, ಇಬ್ಬರಿಗೆಲ್ಲ ಮೂವರಿಗೆ ಕೊಡಿ, ನಮ್ಮ ಜಿಲ್ಲೆಗೆ ಯಾವ್ದು ಇದಿಲ್ಲ ಅಣ್ಣ, ದಯವಿಟ್ಟು ಅಣ್ಣ. ಅಣ್ಣ ಇದೊಂದು ಅಣ್ಣ, ಪೊಲೀಸ್ನರ್ದು IPS ಇಂದ ಹಿಡಿದು PC ವರ್ಗು ಒಂದೇ ಆರೋಗ್ಯ ಭಾಗ್ಯ ಕೊಡೋಣ ದಯಮಾಡಿ. ಅವರಿಗೆ ಬಹಳಷ್ಟು ನ್ಯೂನತೆ ಐತೆ. ಸರಿ, ಶಾಸಕ ಟಿ ರಘುಮೂರ್ತಿ ಅಣ್ಣಂಗೆ, ಮುಂದಿನ ಸಚಿವ ಟಿ ರಘುಮೂರ್ತಿ ಅಣ್ಣಂಗೆ. ಹೌದು ಸರ್, ಬಿಡ್ರಿ ಅವ್ರು ಹೋಗ್ಲಿ ಮಾತಾಡ್ತೀವಿ. ವೀಕ್ಷಕರೇ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿಎಂ ಮತ್ತು ಡಿಸಿಎಂ ಅವರ ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ನಡೆದಿರತಕ್ಕಂಥದ್ದು ಬರ ವೀಕ್ಷಣೆ ಮಾಡಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಸೂರ್ಯಕಾಂತಿ ಬೆಳೆ ಏನಿದೆ, ಬರ ಪರಿಸ್ಥಿತಿ ಒಣಗಿ ಹೋಗ್ತಾ ಇದೆ, ನೀರಿಲ್ಲ, ಮಳೆ ಕೊರತೆ ಇದೆ. ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಆ ಬೆಳೆ ಮೊಳಕಾಲು ಮಟ್ಟಕ್ಕೂ ಬೆಳೆದಿದೆ, ಬಟ್ ಅಲ್ಲಿಂದ ಅದಕ್ಕೆ ನೀರು ಒದಗ್ತಾ ಇಲ್ಲ, ಸೂಕ್ತ ನೀರು ಸಿಗ್ತಾ ಇಲ್ಲ. ಅದಕ್ಕೇನು ಪೂರೈಕೆ ಆಗಬೇಕು ಆ ನೀರು ಪೂರೈಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬೆಳೆದು ಆ ಬೆಳೆ ಒಣಗುತ್ತಾ ಇದೆ. ಸೊ ಆ ಕಾರಣಕ್ಕೆ ರೈತರು ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಹೊಲದಲ್ಲಿ ಇಳಿದು ಬೆಳೆಯನ್ನು ವೀಕ್ಷಣೆ ಮಾಡಿದ್ದಾರೆ. ಜೊತೆಗೆ ಈಶ್ವರ್ ಖಂಡ್ರೆ ಅವರು ಕೂಡ ಇದ್ದಾರೆ. ಸೊ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಅದಕ್ಕೇನು ಪರಿಹಾರ ಬೇಕು ಅದನ್ನು ಕೊಡುವ ವ್ಯವಸ್ಥೆ ಆಗಿದೆ. ಹೌದು ಸರ್, ಬಿಡ್ರಿ ಅವ್ರು ಹೋಗ್ಲಿ ಮಾತಾಡ್ತೀವಿ.